ಕಿಯಾ ಯಾಕೆ ಮುದ್ದು ನೀನು ಹಿಂಗ್ ಹೋಗ್ತೈತಲ್ಲಪ್ಪ. ನಾನು ನೋಡಿದ್ಕು ಗೈಸ್ ನನ್ನ ಜುಟ್ಟೆ ಕಳ್ಕೊಂತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನು ನಿಮ್ಮ ಪ್ರೀತಿಯ ಸೋನು. ಎಸ್, ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, 400K ಸೆಲೆಬ್ರೇಷನ್ ಅಂತ ಹೇಳಿದ್ದೆ ಅಲ್ವಾ. ಸೊ ಇವತ್ತು ಅದೇ ವ್ಲಾಗ್. ಸೊ ಕೀಪ್ ವಾಚಿಂಗ್ ಗೈಸ್. 400K ಸೆಲೆಬ್ರೇಷನ್ಗೆ ಏನೇನೋ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇದೆಲ್ಲ ನನಗೆ ಹೊಸ್ದು ಒಂಥರ ಅನಿಸ್ತು ನೋಡಿ. ಇಲ್ಲೆಲ್ಲ ಏನೇನೇನೋ ಐತಿ. ಸೊ ಯಾವ್ದು ತೊಗೊಬೇಕು, ಯಾವ್ದು ಬಿಡಬೇಕು ಅಂತ ಆ್ಯಕ್ಚುಲಿ ಕನ್ಫ್ಯೂಸ್ ಆಗ್ತಾ ಇದೆ. ನಾನು 500K ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡೆ ಯೂಟ್ಯೂಬ್ದು. ಬಟ್ ಏನು ಮಾಡೋದು, ಅಟ್ಲೀಸ್ಟ್ ಯಾವುದೂ ವ್ಲಾಗ್ ಇಲ್ಲಲ್ಲ, ಅಟ್ಲೀಸ್ಟ್ ಇದನ್ನಾದರೂ ಮಾಡೋಣ ಅಂತ. ಆ್ಯಂಡ್ ನೀವು ಕೇಳಿದ್ದೀರಲ್ಲ 400K ಸೆಲೆಬ್ರೇಷನ್ ಮಾಡಿ ಅಂತ, ಹಾಗೆ ತೊಗೊತಾ ಇದ್ದೀನಿ. ಸೊ ಏನು ತೊಗೋತೀನಿ ಅಂತ ನೀವೇ ನೋಡಿ. 400K ಒಂದು ಬೇಕಷ್ಟೆ. ಸರ್ಚ್ ಮಾಡಿ. ಸಿಕ್ತಾ ಗೈಸ್ ನೋಡಿ 400K ಮತ್ತೆ ಬ್ಲಾಸ್ಟರ್ ನೋಡಿ. ಸ್ಮಾಲ್ ಸೆಲೆಬ್ರೇಷನ್ ಫಾರ್ ಯು ಗೈಸ್. ಇದ್ರಲ್ಲಿ ಫುಲ್ ಬ್ಲ್ಯಾಕ್ ಕಲರ್ ಬೇಕು, ವಿಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಶೂಟ್ ಮಾಡ್ತೀನಿ, ನೀನು ಬಿದ್ದೋಗೋ ಥರ ಆ್ಯಕ್ಟ್ ಮಾಡ್ತೀಯಾ? ಇಲ್ಲಿ ನೋಡಿ, ಇಲ್ಲಿ ನೋಡು, ತಗೋ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ಇರೋರು, ಅವರು ಬ್ಯಾಂಗಲ್ ಸ್ಟೋರಲ್ಲಿ ಇರೋರು, ನನಗೆ ಗೊತ್ತಿಲ್ಲ ಯಾರು. ಇದು ಬಬಲ್ಸ್. ಥರ ಎಲ್ಲ ಇದೆ. ಯಾವ್ದು ತಗೊಳ್ಳೋದು, ಇಷ್ಟೊಂದಿದೆ. ಯಾವ್ದು ತಗೊಳ್ಳೋದು, ಯಾವ್ದು ಬಿಡೋದು ಅಂತ ಒಂಚೂರು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನೋಡೋಣ, ನೆಕ್ಸ್ಟ್ ನಿಮಗೋಸ್ಕರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಯಾವುದು ಏನು ಅಂತ ನೋಡೋಣ. ಗಾಯ್ಸ್, ಇದು ಕಾಂತಿ ಸ್ವೀಟಲ್ಲಿ ತೊಗೊಂಡಿರೋದು ಕೇಕ್ ಬಂದುಬಿಟ್ಟು ಯಾವುದು ಅಂತ ನಾನು ಮನೆಗೆ ಹೋಗಿ ಹೇಳ್ತೀನಿ, ಓಕೆನಾ? ಹೇ ಗಾಯ್ಸ್, ನೋಡಿ ನಮ್ಮ ಸೆಲೆಬ್ರೇಷನ್ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ನಿಮ್ಗೆ ಸ್ಯಾರಿ ಹಾಕ್ಕೊಂಡ್ರೆ ಇಷ್ಟ ತಾನೇ, ಎಷ್ಟು ನೀಟಾಗಿ ಮಲ್ಲಿಗೆ ಹೂವು ಮುಡ್ಕೊಂಡು, ಬ್ಯಾಂಗಲ್ಸ್ ಹಾಕ್ಕೊಂಡು. ಆ್ಯಕ್ಚುಲಿ ಇದು ಅಮ್ಮ ಸ್ಯಾರಿ. ಸೊ ಹಣಬುಟ್ಟು ಇಟ್ಕೊಂಡು, ಇಯರಿಂಗ್ಸ್ ಒಂದು ಹಾಕಿಲ್ಲ ಅಷ್ಟೇ. ಬಟ್ ಎಸ್, ಇದು ಸೆಲೆಬ್ರೇಷನ್ಗೆ ಅಂತ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ನಿಮಗೋಸ್ಕರ. ಎಸ್, ಇವಾಗ ಸ್ಮಾಲ್ ಸೆಲೆಬ್ರೇಷನ್ದು ತಂದಿದ್ದೀನಿ ಅಲ್ವಾ. ಸೊ ಥಿಂಗ್ಸ್ ಎಲ್ಲ ಇಲ್ಲಿ ನಾವೀಗ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಈ ಸ್ಯಾರಿ ಫುಲ್ ನೋಡಬೇಕು ಹೇಗಿದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಫುಲ್ ನೋಡಿ, ಕಂಟಿನ್ಯೂ ಮಾಡಿ ಗೈಸ್. ನಾನು ಫಸ್ಟ್ ಟೈಮ್ ಆಯ್ತಾ ಈ ಥರ ಎಲ್ಲ ಓಪನ್ ಮಾಡಿ ಇದು ನೋಡಿ, ಇದು ಎಲ್ಲ ಮಾಡ್ತಾ ಇರೋದು ನೋಡಿ. ಇದು ಒಳಗಡೆ ಒಂದು ಪೈಪ್, ಪ್ಲಾಸ್ಟಿಕ್ ಪೈಪ್ ಇದೆ. ಇದು ಹೆಂಗೆ ಊದಬೇಕು ಅಂತ ನಂಗೆ ನಿಜ ಗೊತ್ತಿಲ್ಲ. ಐ ಥಿಂಕ್ ಇಲ್ಲೇ ಊದಬೇಕು ಅನಿಸುತ್ತೆ. ಇದೆ. ಏನೋ ಗೊತ್ತಾಗ್ತಾ ಇಲ್ವಲ್ಲ ಗುರು. ಇದಿದೆ ಗೈಸ್, ಇಲ್ಲಿ ನೋಡಿ. ನಿಮ್ಗೆ ಏನೋ ಡೌಟ್ ಇದ್ರೆ ಈ ಥರ ಇಲ್ಲಿ ನೋಡಿ, ಇಲ್ಲೊಂದು ಪ್ಲಾಸ್ಟಿಕ್ ಇದಿರುತ್ತೆ, ಅದು ನಿಂಗೆ ಹೋಲ್ ಮಾಡಿ ಅದ್ರೊಳಗಡೆ ಹಾಕಬೇಕು, ಆಮೇಲೆ ಓದಬೇಕು. ಈಗ ಗೊತ್ತಾಯ್ತು. ಈಗ ನೋಡಿ ಹೆಂಗಾಗುತ್ತಿದೆ. ಇದೇನಿದೆ ಆ್ಯಕ್ಚುಲಿ 4 ಅನ್ಸುತ್ತಿದೆ. ಕರ್ಮ ಗುರುವೇ. ಹಿಂಗೆ ಊದ್ಬಿಟ್ಟು ಸಡನ್ನಾಗಿ ಅದನ್ನ ಕ್ಲೋಸ್ ಮಾಡಿಬಿಡ್ಬೇಕು. ಆವಾಗ 4 ಹೆಂಗೆ, ಹಿಂಗ ಮೇ ಬಿ ಹಿಂಗೆ ಅನ್ಸುತ್ತೆ.
4 ನೋಡಿ. ಅದನ್ನೇ ಹಿಂಗೆ ಕ್ಲೋಸ್ ಮಾಡೋದು. ಇಲ್ಲಿ ಒಂದು ಪ್ಲಾಸ್ಟಿಕ್ ಥರ ಕೊಟ್ಟಿರ್ತಾರೆ. ಆ್ಯಂಡ್ ಇನ್ನೊಂದು ಕರೆಕ್ಟಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಒಂದೇ ಪೈಪ್ ಸಾಕಾಗಿತ್ತು, ಎಲ್ಲದರಲ್ಲೂ ಕೊಟ್ಟಿದ್ದಾರೆ. ಯೂಸ್ ಆಗುತ್ತೆ, ಇಟ್ಕೊಳ್ಳೋಣ ಯಾವುದಕ್ಕಾದ್ರೂ. ಬಟ್ ಒಂದೇ ಪೈಪ್ ಯೂಸ್ ಮಾಡೋದು ಇವಾಗ ನಾನು. ಇದೆಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ, ಉಸಿರು ಎಲ್ಲ ಆಚೆ ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡಿರ್ತೀನಿ. ಬೇರೆದು ಏನಕ್ಕಾದ್ರೂ ಬೇಕಿದ್ದು ನೋಡಿ ನೋಡಿ ಹತ್ರದಲ್ಲಿ ತೋರಿಸಿ ಗೊತ್ತಾಗುತ್ತೆ, ಯೂಸ್ ಆಗುತ್ತೆ ಪಾಪ. ಹಿಂಗೆ ರೆಡ್ ಇರುತ್ತಲ್ಲ, ಇದರಲ್ಲಿ ಹಿಂಗೆ ಒಂದು ಇದಿರುತ್ತೆ ಓಪನಿಂಗ್ ಮಾಡೋ ಅಂಥದ್ದು. ಅದ್ರ ಒಳಗಡೆ ನೀವು ಈ ಥರ ಪೈಪ್ ಹಾಕಿ ಊದಬೇಕು. ಯಾಕಪ್ಪ ಎಲ್ಲ ಹೋಲ್ಗಿಲ್ ಆಗ್ಬಿಟ್ಟಿದೆಯಾ ಏನು? ಎಲ್ಲೋ ತೂತಾಗಿದೆಯಾ? ನೋಡಿ 0 ಇದು. ಈಗ ಇನ್ನೊಂದು 0. ಚಿಕ್ಕ ಚಿಕ್ಕ ವಿಷಯದಲ್ಲೂ ಖುಷಿ ಸಿಗುತ್ತೆ. ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿರಲ್ಲ. ಇದು ಫುಲ್ ಒಂಚೂರು ಒಳಗಡೆ ಹಾಕ್ಬೇಕು, ಫುಲ್ ಪೈಪು ಇದು ಇರೋದಕ್ಕೆ. ಈಗ ಕೆಯಿಂದ ಯಾರ್ಯಾರು ನಿಮ್ಮ ಹೆಸರು ಬರುತ್ತೆ, ಅವ್ರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟೊಂದು ಜನ ಇರುತ್ತಲ್ಲ, ಕವಿತಾ, ಕೃತಿಕ್, ಆಮೇಲೆ ಕಾರ್ತಿಕ್, ಆಮೇಲೆ ಏನೋ ಇರುತ್ತಲ್ಲ. ಅಯ್ಯೋ ಉಸಿರು ಹೊಂಟೋ ಎಲ್ಲ ಈಚೆ ಬರ್ತೈತಪ್ಪ. ಊದ್ಬಿಟ್ಟು ಸಡನ್ನಾಗಿ ಎತ್ಕೊಂಡ್ಬಿಡ್ಬೇಕು ಗಾಯ್ಸ್. ಹಿಂಗೆ ನೋಡಿ 4 0 0 ಕೆ. ಮತ್ತೆ ನಾನು ಏನು ತಂದಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ಇದನ್ನು ತಂದಿದ್ದೀನಿ. ಹಿಂಗೆ ಹಚ್ಚಿ ಕ್ಯಾಂಡಲ್ ಥರ ಇದೆ ಡಿಸೈನ್. ಫಸ್ಟ್ ಟೈಮ್ ನಾನು ಇದು ನೋಡ್ತಾ ಇರೋದು. ಆಲ್ಸೋ ಬೇರೆ ಕಡೆ ನೋಡಿದ್ದೆ, ಬಟ್ ನಾನು ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ನಾನೆಲ್ಲ ಬೇರೆಯವ್ರ ಥರ ಎಲ್ಲ ಹೌದು ನಂಗೆ ಹಂಗೆ ನೋಡ್ಬಿಡ್ತೀನಿ, ಹಿಂಗೆ ಮಾಡಿದೆ ಅಂತೆಲ್ಲ ಹೇಳ್ಕೊಡಲ್ಲ. ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ. ಸೊ ಮತ್ತು ಇದನ್ನು ಇದು ಡಿಸೈನ್, ಇದು ಫಸ್ಟ್ ಟೈಮ್ ಇದು ಆ್ಯಕ್ಚುಲಿ ಈ ಬ್ಲಾಸ್ಟನ್ನು ಯೂಸ್ ಮಾಡ್ತಿರೋದು. ಒಳಗಡೆ ಐ ಥಿಂಕ್ ಈಚೆಗಡೆ ಎಲ್ಲ ಇದು ಫ್ಲವರ್ ರೆಡ್ ಗುಲಾಬಿ ಇರೋದಕ್ಕೆ, ರೋಸ್ ಇರೋದಕ್ಕೆ ಮೋಸ್ಟ್ಲಿ ರೋಸೇ ಬರ್ಬೋದೇನು ಬ್ಲಾಸ್ಟ್ ಮಾಡ್ಬೇಕಾದ್ರೆ. ಸೊ ಕಾದ್ ನೋಡೋಣ. ಓಕೆ, ಕೇಕ್ ನೋಡಿ ಗಾಯ್ಸ್, ಡಿಫ್ರೆಂಟ್ ಆಗಿದೆ ಅಲ್ಲ. ಇದೊಂಥರ ಬಾಕ್ಸ್ ಟೈಪಲ್ಲಿ ಇರುತ್ತೆ ಆಯಿತಾ. ಸೊ ಇದನ್ನು ಆ್ಯಕ್ಚುಲಿ ಕಾಂತಿ ಸ್ವೀಟ್ಸಲ್ಲಿ ತಂದಿದ್ದು, ನಂಗೆ ಗೊತ್ತಿಲ್ಲ. ಸೊ ವೇಸ್ಟ್ ಆಗಬಾರ್ದಲ್ವ. ಈಗ ನಾರ್ಮಲ್ ಕೇಕ್ ತಂದರೆ ಅಟ್ಲೀಸ್ಟ್ ಈ ಬಾಕ್ಸಲ್ಲಿ ತಂದರೆ ಎಷ್ಟು ಬೇಕಷ್ಟು ತಿಂದು ಫ್ರಿಡ್ಜಲ್ಲಿ ಇಟ್ಟು ಮತ್ತೆ ತಿನ್ಬೋದು. ಸೊ ಎಸ್, ಇದು ಸ್ವೀಟ್ ಕೇಕ್. ಇಷ್ಟು ಚೆನ್ನಾಗಿ ಗೈಸ್. ಇದನ್ನ ಹೆಂಗೆ ಇಲ್ಲಿ ಗ್ಲಾಸ್ ಸ್ಕ್ರೀನ್ಗೆ ಪೇಸ್ಟ್ ಮಾಡಬೇಕು ಅಂತ ನಂಗೆ ಡೌಟ್ ಆಗ್ತಿದೆ. ಆ್ಯಂಡ್ ನನ್ನ ಹತ್ರ ಏನು ಪೇಸ್ಟ್ ಮಾಡೋಕ್ಕೂ ಇಲ್ಲ. ಹಾಗಾಗಿ ನಮ್ಮ ಮನೇಲಿ ದಾರ ಇತ್ತು, ಅದಕ್ಕೆ ಆ ದಾರದಲ್ಲಿ ಪೋಣಿಸ್ತಾ ಇದ್ದೀನಿ. ಐ ಥಿಂಕ್ ಫಸ್ಟ್ 400K ಅಂದರೆ ಲಾಸ್ಟಲ್ಲಿ ಕೆ ಬರುತ್ತೆ. ಹಾಗೆ ಫಸ್ಟು ಏನಪ್ಪ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಫಸ್ಟು ಒಟ್ಟಲ್ಲಿ ಕೇನೆ ಹಾಕಬೇಕು. ಎಸ್, ಆ್ಯಂಡ್ ನೆಕ್ಸ್ಟ್ 0 ಹಿಂಗೆ ಐ ಥಿಂಕ್
ಗಾಯ್ಸ್ ಅದು ಯಾಕೋ ವರ್ಕೌಟ್ ಆಗಲಿಲ್ಲ, ಹಾಗಾಗಿ ನೋಡಿ ಇಲ್ಲೊಂದು ದಾರ ಕಟ್ಟಿದ್ದೀನಿ ಉದ್ದಕ್ಕೆ. ಸೊ ಇವಾಗ ಪ್ಲ್ಯಾನ್ ಏನು ಗೊತ್ತಾ, ಸೊ ಫಸ್ಟು ಇಲ್ಲಿ 4 ಕಟ್ಬಿಡೋಣ, ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ. ಗೊತ್ತಿಲ್ಲದವ್ರು ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಫಸ್ಟು ಅದಕ್ಕೊಂದು ದಾರ ಹಾಕಿ ಕಟ್ಟಿದ್ದೀನಿ, ಆಮೇಲೆ ಇದನ್ನು ಇಲ್ಲಿ ಕಟ್ತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಮನೇಲಿ, ನಿಮ್ಮ ಮನೇಲಿ ಈಗ ಹಳ್ಳೀಲಿ ಇರ್ತೀರಲ್ಲ ಅವರೆಲ್ಲರೂ ಈ ಥರ ಆರಾಮಾಗಿ ಡೆಕೋರೇಟ್ ಮಾಡ್ಬೋದು. ಸುಮ್ಮನೆ ಇವೆಂಟ್ ಅದು ಇದು ಅಂತ ದುಡ್ಡೆಲ್ಲ ಹಾಳು ಮಾಡೋದು ಬದಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು. ಏಯ್ ಇವರಿಬ್ರು ನೋಡ್ರಿ, ಇವರಿಬ್ರು ನೋಡಿ ಏನು ಎಲ್ಲ ಹಾಳು ಮಾಡೋದೆ ಇಬ್ರು. ಎದ್ ಬವ್ವ, ಬಾ ಮಗನೆ, ಬಾ ಬಂಗಾರ ನಿಂದ ಅಮ್ಮಯ್ಯ ಬವ್ವ. ನೋಡಿ 4 ಒಂಚೂರು ಡೌನಿಗೆ ಇಲ್ಲಿಗೆ ಹಾಕೋಣ ಅಂತ. ಓಕೆ, ಸೊ ಪಕ್ಕದಲ್ಲಿ ಒಂಚೂರು ಹಿಂಗೆ ಇಷ್ಟು. ಸೊ ಇದೊಂಚೂರು ಪಕ್ಕಕ್ಕೆ ಕಟ್ಕೊಳ್ಳೋಣ, ಚೂರು ಹಿಂಗೆ ಡೌನಲ್ಲೇ ಇರಲಿ. ಎಸ್ 0. ಸೊ 0ನ 0 0 0 ಇಲ್ಲಿಗೆ ಹಾಕೋಣ. ಅಯ್ಯೋ ಬಿದ್ದೋಗ್ತೈತಲ್ಲಪ್ಪ. ನಾನು ನೋಡಿದ್ಕು ಗೈಸ್, ನನ್ನ ಜುಟ್ಟೆ ಕಳ್ಕೊಂತು. ಮಲ್ಲಿಗೆ ಹೂವು ಅಷ್ಟು ಇಷ್ಟಪಟ್ಟು ಮುಳ್ಕೊಂಡಿದ್ದೀನಿ. ಹೇ ಗೈಸ್, ಫೈನಲ್ ನಾನು ಕೇಕ್ ತಂದೆ. ಸೊ ನಿಮ್ಮನ್ನ ವೆಯ್ಟ್ ಮಾಡಿಸೋದು ಬೇಡ ಅಂತ ಹೇಳಿ ಕೇಕ್ ಕಟ್ ಮಾಡೋಣ ಅಂತ. ಓಕೆ, ಸೊ ಇವಾಗ ನಾವು ಕೇಕ್ ಕಟ್ ಮಾಡೋಣ. ಸೊ ನೋಡಿ ಕ್ಯಾಂಡಲ್, ಸೊ ಇಲ್ಲಿ ಇಟ್ಬಿಡೋಣ ಕ್ಯಾಂಡಲ್ನ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಫೋಟೋ ಕ್ಲಿಕ್ ಮಾಡಿಸ್ಕೊಳ್ಳೋಣ. ಫೋಟೋ ಕ್ಲಿಕ್ ಮಾಡು ಒಂದೆರಡು. ಸೋ ಕ್ಯೂಟ್. ಕಿಡ್ಸಿದ ತಕ್ಷಣ ನಮ್ಮ ಕಿಯ ಎದ್ದೇ ಬಿಟ್ಟ, ಬ್ಲಾಸ್ಟ್ ಆಗಿದ ತಕ್ಷಣ. ಗೈಸ್ ನಾನು ಅವಾಗಲೇ ಹೇಳಿಲ್ವಾ ಫ್ಲವರ್ಸ್ ಇರುತ್ತೆ ಅಂತ. ಇಲ್ಲಿ ನೋಡಿ ರೆಡ್ ರೆಡ್ ಫ್ಲವರ್ಸ್. ಎಸ್, ಈಗ ಕೇಕ್ ತಿನ್ನೋಣ. ಗೈಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಯಾವ ಕೇಕ್ ಅಂತ ಹೇಳಿಲ್ಲಲ್ಲ, ಬ್ಲಾಕ್ ಫಾರೆಸ್ಟ್ದು ಜಾರ್ ಕೇಕ್ ಅಂತ ಹೇಳ್ತಾರೆ. ಇದು ನಿಮಗೆ ಕಾಂತಿ ಸ್ವೀಟ್ಸಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಥ್ಯಾಂಕ್ಸ್ ಅ ಲಾಟ್. ಸೊ ಹೊಸ ಕಂಟೆಂಟ್ ನಿಮಗೋಸ್ಕರ ಇನ್ಮೇಲೆ ಮಾಡ್ತಾ ಇರ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ ಡಯಟ್ ಬ್ಲಾಗ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಡೈಲಿ ಬ್ಲಾಗ್ ಆಗಿರ್ಬೋದು ಮಾಡಿ ಅಂತ. ಎಸ್, ಇನ್ಮೇಲೆ ನಿಮಗೋಸ್ಕರ ಮಾಡೇ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಆದಷ್ಟು ಬೇಗ 500K ಆಗಲಿ. ಬ್ಲಾಕ್ ಫಾರೆಸ್ಟ್ ಜಾರ್ ಕೇಕ್. ಸೊ ಎಸ್, ನನಗೇನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ, ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಥ್ಯಾಂಕ್ಸ್ ಅ ಲಾಟ್. ಎಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ತುಂಬ ಜನ ಕ್ವಶನ್ಸ್ ಕೇಳ್ತಾನೆ ಇದ್ದೀರಾ, ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿ ಅಂತ. ಅಮ್ಮ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾಡ್ತೀನಿ. ಊರಲ್ಲಿ ಎಲ್ಲ ವರ್ಕೆಲ್ಲ ಮುಗ್ದಿದೆ, ಸೊ ಅವ್ರ ಜೊತೆ ಮಾಡ್ತೀನಿ. ಆ್ಯಂಡ್ ನನ್ನ ತಮ್ಮ ಈಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಅವನ ಜೊತೆ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಎಸ್, ಅಷ್ಟೇ, ಇದೇನಿಲ್ಲ. ಒಬ್ಬಳೇ ವಿಡಿಯೋದಲ್ಲಿ ಸಾಯ್ಬೇಕು ಮಾತಾಡ್ಕೊಂಡು ಅದೊಂದು ಬೇಜಾರು ನನಗೆ, ಒಬ್ಬಳೇ ಮಾಡಬೇಕಲ್ಲ ಅಂತ, ಅಷ್ಟೇ, ಇನ್ನೇನಿಲ್ಲ. ಎಸ್, ಯಾರ್ಯಾರು ಕೇಕ್ ಬೇಕು ಹೇಳಿ, ಆ್ಯಂಡ್ ನೆಕ್ಸ್ಟ್ ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಸೀರೆ ಫುಲ್ಲು ನೋಡ್ಬೇಕು ಅಂದ್ಕೊಂಡಿದ್ದೀರಲ್ಲ, ವೆಯ್ಟ್ ಮಾಡಿ ಗೈಸ್. ಇದು ನಿಮಗೋಸ್ಕರ ತಿನ್ನಿ. ನಾನು ತಿಂದರೆ ನೀವು ತಿನ್ನಂಗೆ ಅಂತ ಗೊತ್ತು, ಅದಕ್ಕೆ ನಾನೇ ನಿಮ್ಮ ಪರ ತಿಂತಾಯಿದ್ದೀನಿ. ಗೈಸ್ ಸೀರೆ ನೋಡಿ, ಅಮ್ಮನ ಸ್ಯಾರಿ ಇದು. ನನಗೆ ಎಲ್ಲ ತುಂಬ ಇಷ್ಟ ಆಯ್ತು, ಸಖತ್ ಇಷ್ಟ ಆಯಿತು ಗೈಸ್. ಬಟ್ ಬ್ಲೌಸ್ ಒಂಚೂರು ಹಿಂದೆಗಡೆ ಡೀಪ್ ಇರಬೇಕಿತ್ತು, ಇದೊಂಚೂರು ಇಲ್ಲಿ ಚಿಕ್ಕ ಆಗ್ಬಿಡ್ತು. ಇಟ್ಸ್ ಓಕೆ. ನನಗೆ ಈ ಥರ ಲೈಟ್ ವೆಯ್ಟ್ ಆಗಿ ಸ್ಯಾರಿ ಇರೋದು ತುಂಬ ಇಷ್ಟ. ಇದನ್ನು ಹಿಂಗೂ ಹಾಕೋಬೋದು,
ಹಿಂಗೂ ಹಾಕೊಬೋದು, ಎಷ್ಟೊಂದು ಥರ ಹಾಕೊಬೋದು ನೋಡಿ. ಎಸ್ ಗೈಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾನು ನಿಮ್ಮ ಪ್ರೀತಿಯ ಸೋನು. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್ ಕೆ ಫ್ಯಾಮಿಲಿ. ಬಾಯ್.